ಎಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಅಭ್ಯಾಸ ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಇಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ಪದಗಳನ್ನು ಕೊಡಲಾಗಿದೆ. ಇಲ್ಲಿ ಹೆಚ್ಚಾಗಿ ಎಲ್ಲವೂ ವಿಜಾತಿ ಒತ್ತಕ್ಷರ ಪದಗಳಾಗಿವೆ. ಇವುಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ. ಇಲ್ಲಿ ದಗೆ ಧದ ಒತ್ತಕ್ಷರ ಶುದ್ಧ ಅಂತ ಉಚ್ಚಾರವಾಗುತ್ತೆ, ಶುದ್ಧ. ಚಗೆ ಛದ ಒತ್ತಕ್ಷರ ಗುಚ್ಛ. ಕೀಗೆ ಕ್ಷದ ಒತ್ತಕ್ಷರ ಪಕ್ಷಿ. ನಿಷ್ಠೆ. ಸಗೆ ಥದ ಒತ್ತಕ್ಷರ ಸಂಸ್ಥೆ, ಸಂಸ್ಥೆ. ಯಕ್ಷ, ಕನಿಷ್ಠ, ರಕ್ಷಣೆ, ರಾಕ್ಷಸ. ಹೌದಲ್ವಾ? ಗೊತ್ತಾಯ್ತಲ್ವ ನಿಮಗೆ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು. ಇಲ್ಲಿ ದಗೆ ಭದ ಒತ್ತಕ್ಷರ ಅದ್ಭುತ, ಉದ್ಭವ, ತಟಸ್ಥ, ದಕ್ಷಿಣ, ವಿಜ್ಞಾನಿ, ಶಿಕ್ಷಣ, ಸತ್ಫಲ. ಇಲ್ಲಿ ತಗೆ ಪದ ಒತ್ತಕ್ಷರ ಸತ್ಫಲ, ಆಸ್ಥಾನ, ಕ್ಷೌರಿಕ, ಉದ್ಘೋಷ. ಇಲ್ಲಿ ದೋಗೆ ಘದ ಒತ್ತಕ್ಷರ ಉದ್ಘೋಷ. ಇಲ್ಲಿ ಕಗೆ ಕ್ಷದ ಒತ್ತಕ್ಷರ ಆಮೇಲೆ ನದ ಒತ್ತಕ್ಷರ ಎರಡು ಕೂಡಿ ಬಂದಿವೆ. ತೀಕ್ಷ್ಣತೆ, ತೀಕ್ಷ್ಣತೆ, ತೀಕ್ಷ್ಣತೆ. ಆತ ಉದ್ಧರಣೆ, ಷಡಕ್ಷರಿ. ದಾಗೆ ಘದ ಒತ್ತಕ್ಷರ ಉದ್ಘಾಟನೆ. ಇಲ್ಲಿ ಲಗೆ ಕದ ಒತ್ತಕ್ಷರ ಬಂದಿದೆ. ಯಜ್ಞವಲ್ಕ, ಯಜ್ಞವಲ್ಕ, ರಕ್ಷಾಬಂಧನ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಮಗೆ ತಿಳಿದಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ. ಹಾಗೆ ಕೂಡ ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.